ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 10ನೇ ತರಗತಿ ಗಣಿತದಲ್ಲಿರುವಂಥ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಈ ಅಧ್ಯಾಯದಲ್ಲಿ 15ನೇ ಸಮಸ್ಯೆಯನ್ನು ಬಿಡಿಸೋಣ. 15ನೇ ಸಮಸ್ಯೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಸಮಸ್ಯೆ ಆಗಿದೆ. ಪರೀಕ್ಷೆ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಸಮಸ್ಯೆ ಇದು. ಅಷ್ಟೇ ಸರಳವಾಗಿದೆ. ಪ್ರಶ್ನೆ ಹೇಗಿದೆ ಅಂತಂದರೆ, ಒಂದು ನೇರ ಹೆದ್ದಾರಿ, ಇಲ್ಲಿ DB ಅನ್ನೋದು ಒಂದು ನೇರ ಹೆದ್ದಾರಿ ತಗೊಂಡಿವಿ. ನೇರ ಹೆದ್ದಾರಿಯು ಗೋಪುರದ ಪಾದಕ್ಕೆ ದಾರಿಯಾಗಿದೆ. ಇಲ್ಲಿ AB ಅನ್ನೋದು ಗೋಪುರ ಅಂತ ತಗೊಳ್ಳೋಣ. ಈ AB ಗೋಪುರಕ್ಕೆ ದಾರಿ ಯಾವುದು ಅಂತಂದರೆ ಇದು DB ಅನ್ನುವಂಥ ಒಂದು ಹೆದ್ದಾರಿ. ಓಕೆನಾ? ನೇರವಾಗಿದೆ. ಈ ಗೋಪುರದ ಮೇಲೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಗೋಪುರದ ಮೇಲೆ ನಿಂತ ವ್ಯಕ್ತಿಯೊಬ್ಬರು ಏಕರೂಪ ಜವದಲ್ಲಿ ಚಲಿಸುತ್ತಿರುವಂಥ ಕಾರನ್ನು ನೋಡ್ತಾರೆ. ಅವರು ನೋಡಿದಾಗ ಕಾರಿನ ಅವನತ ಕೋನ ಎಷ್ಟು ಅಂತಂದ್ರೆ 30 ಡಿಗ್ರಿ ಆಗಿರುತ್ತೆ. ಇಲ್ಲಿ ನೋಡಿ, D ಬಿಂದುವಿನಲ್ಲಿ ಒಂದು ಕಾರ್ ಇದೆ ಅಂತಂದ್ರೆ ಒಬ್ಬ ವ್ಯಕ್ತಿ ಗೋಪುರದ ಮೇಲ್ಗಡೆ ಇಲ್ಲಿ ನಿಂತು ನೋಡ್ತಾ ಇದ್ದಾನೆ. ಆಗ ಈ ಕಾರಿಗೆ ನೋಡಿದಾಗ ಉಂಟಾಗುವ ಅವನತ ಕೋನ 30 ಡಿಗ್ರಿ ಆಗಿರುತ್ತೆ. ಇದು ದೃಷ್ಟಿರೇಖೆ, ಇದು ಕ್ಷಿತಿಜ ಮಟ್ಟ. ದೃಷ್ಟಿರೇಖೆ ಮತ್ತು ಕ್ಷಿತಿಜ ಮಟ್ಟದ ನಡುವಿನ ಕೋನಕ್ಕೆ ನಾವು ಅವನತ ಕೋನ ಅಂತ ಹೇಳ್ತೀವಲ್ಲ, ಈ ಕಡೆಗೆ ಇದು 30 ಡಿಗ್ರಿ ಆಗುತ್ತೆ. ನಂತರ D ಬಿಂದುವಿನಿಂದ ಸ್ವಲ್ಪ ಹೊತ್ತಾದ ನಂತರ ಅದೇ ಜವದಲ್ಲಿ, ಅದೇ ಏಕರೂಪ ಜವದಲ್ಲಿ ಕಾರು ಚಲಿಸಿದಾಗ D ಬಿಂದುವಿನಿಂದ C ಬಿಂದುವಿಗೆ ಬಂದಿರುತ್ತೆ. ಆಗ ಉಂಟಾದಂಥ ಅವನತ ಕೋನ ಎಷ್ಟು ಅಂತಂದ್ರೆ 60 ಡಿಗ್ರಿ ಆಗಿರುತ್ತೆ. ಇದು ಇಲ್ಲಿ ಬಂದ ಕಾರು ಅಂತಂದ್ರೆ 60 ಡಿಗ್ರಿ. ಇಲ್ಲಿ ಎಷ್ಟು ಟೈಮ್ ತಗೊಂಡಿರುತ್ತಪ್ಪ ಅಂದರೆ D ಇಂದ Cಗೆ ಅಂತಂದ್ರೆ 6 ಸೆಕೆಂಡ್ನಲ್ಲಿ ಅಷ್ಟು ಟೈಮನ್ನು, ಆ ಟೈಮ್ನಲ್ಲಿ 30 ಡಿಗ್ರಿಯಿಂದ 60 ಡಿಗ್ರಿಗೆ ಕೋನ ಬದಲಾವಣೆ ಆಗುತ್ತೆ. ಹೀಗಾಗಿ ಇಲ್ಲಿ ಮತ್ತೇನು ಪ್ರಶ್ನೆ ಕೇಳ್ತಾರೆ ಅಂತಂದ್ರೆ, ಈ ಬಿಂದುವಿನಿಂದ ಗೋಪುರದ ಪಾದಕ್ಕೆ ಬರಲು ಕಾರು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ. C ಬಿಂದುವಿನಿಂದ ಗೋಪುರದ ಪಾದ B ಆಗತ್ತಲ್ಲ, ಈ C ಬಿಂದುವಿನಿಂದ B ಬಿಂದುವಿಗೆ ಬರಲಿಕ್ಕೆ ಕಾರು ತೆಗೆದುಕೊಳ್ಳುವಂಥ ಸಮಯ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಭಾಳ ಸರಳವಾಗಿದೆ ನೋಡಿ. ಇಲ್ಲಿ ಅವನತ ಕೋನ 30 ಡಿಗ್ರಿ ಅಂತಂದ್ರೆ ಇದು ಸಹ 30 ಡಿಗ್ರಿ ಆಗಿರುತ್ತಾನೆ, ಯಾಕಂತಂದ್ರೆ ಪರ್ಯಾಯ ಕೋನ ಅಂತ ಹೇಳ್ತೀವಿ. ಹಾಗೆಯೇ ಇಲ್ಲಿ 60 ಡಿಗ್ರಿ ಉಂಟಾಗಿದೆ ಅಂತಂದರೆ ಇಲ್ಲಿ ಉಂಟಾಗುವಂಥ ಕೋನವು ಸಹ 60 ಡಿಗ್ರಿ ಪರ್ಯಾಯ ಕೋನ ಸಮ ಇರುತ್ತೆ ಅಂತ ನಮಗೆ ಗೊತ್ತು. ಫಸ್ಟ್ ಕಾರಿನ ಏಕರೂಪ ಜವ ಬರ್ಕೊಳ್ಳೋಣ ನಾವು. ಕಾರಿನ ಏಕರೂಪ ಜವ, ಕಾರಿನ ಏಕರೂಪ ಜವ ಎಷ್ಟು ಅಂತಂದ್ರೆ x ಕಿಲೋಮೀಟರ್ ಪರ್ ಗಂಟೆ ಆಗಿರಲಿ ಅಂತ ಬರ್ಕೊಳ್ಳೋಣ. ಓಕೆನಾ? ಇಲ್ಲಿ D ಬಿಂದುವಿನಿಂದ C ಬಿಂದುವಿಗೆ ಕಾರು ಚಲಿಸಲು ತೆಗೆದುಕೊಳ್ಳುವ ಸಮಯ 6 ಸೆಕೆಂಡ್ ಅಂತ ಕೊಟ್ಟಾರ ಅವರು. ಹೌದಲ್ಲ? ಕಾರು D ಬಿಂದುವಿನಿಂದ C ಬಿಂದುವಿಗೆ ಬರಲು ತೆಗೆದುಕೊಂಡ ಸಮಯ ಎಷ್ಟು ಅಂತಂದ್ರೆ 6 ಸೆಕೆಂಡನ್ನು ಟೈಮ್ ತೆಗೆದುಕೊಳ್ತಾರೆ. ಹಾಗಾದ್ರೆ ಇದರ ದೂರ D ಇಂದ Cಗಿರುವಂಥ ದೂರ ಹೇಗೆ ಕಂಡುಹಿಡಿತೀವಿ? ದೂರ ಕಂಡುಹಿಡಿಬೇಕು ಅಂತಂದ್ರೆ ನಮ್ಮ ಫಾರ್ಮುಲಾ ಗೊತ್ತಿದೆಯಲ್ಲ. ದೂರ ಕಂಡುಹಿಡಿಬೇಕು ಅಂತಂದ್ರೆ ಜವ ಮತ್ತು ಸಮಯ ತೆಗೆದುಕೊಂಡ ಕಾಲ ಇಂಟು ಜವ, ಈ ಫಾರ್ಮುಲಾ ಗೊತ್ತಲ್ಲ ನಮಗೆ. ಅಥವಾ ಜವ ಈಸ್ ಈಕ್ವಲ್ ಟು ಚಲಿಸಿದ ದೂರ ಅಪಾನ್ ತೆಗೆದುಕೊಂಡ ಕಾಲ ಅಂತ ನಾವು ಕಲ್ತೀವಿ ಅಲ್ಲ. ಹಾಗೇ ಇಲ್ಲಿ ದೂರ ಅಂತಂದ್ರೆ ಕಾಲ ಇಂಟು ಜವ ಅಂತಾಗತ್ತೆ. ಅಂದರೆ ಕಾರು ಯಾವುದು D ಬಿಂದುವಿನಿಂದ C ಬಿಂದುವಿಗೆ ಚಲಿಸಲು ತೆಗೆದುಕೊಂಡ ಸಮಯ 6 ಸೆಕೆಂಡ್. ಎಷ್ಟು ದೂರ ಅಂತ ನಾವು ಕಂಡುಹಿಡಿಬೇಕು ಅಂತಂದ್ರೆ ಈ ದೂರ ನೋಡಿ ಎಷ್ಟಾಗತ್ತೆ. ಕಾಲ ಅಂತಂದ್ರೆ 6 ಸೆಕೆಂಡ್ ತೊಗೊಂಡಿದ್ದೇನೆ, ಏಕರೂಪ ಜವ ಅಂತಂದ್ರೆ x ಅಂದೀವಿ ನಾವು. ಅಂದರೆ
ಎಷ್ಟು ಅಂತಂದರೆ ಇದು 6x ಅಂತ ಆಗತ್ತೆ. ಅದಕ್ಕಾಗಿ ಇಲ್ಲಿ 6x ಅಂತ ಬರೆದಿದ್ದೇನೆ. ಓಕೆನಾ? ಅದೇ ರೀತಿಯಲ್ಲಿ ನಾವು ನೆಕ್ಸ್ಟ್ ನೋಡಿ, ಇದರಲ್ಲಿ ಜವ ಅಂತಂದರೆ ಸೇಮ್ ಇದೆ, ಏಕರೂಪ ಜವ ಈಕ್ವಲ್ ಇದೆ. ಅಂದ್ರೆ ಜವ ಇಲ್ಲಿ ಸೇಮ್ ಇದೆ, ಕಾರಿನ ಏಕರೂಪ ಜವ. ಇಲ್ಲಿ ನೋಡೋಣ, ಈಗ ಸಿ ಇಂದ ಬಿ ನೋಡಬೇಕಲ್ಲ, ಅದು ಡಿಸ್ಟೆನ್ಸ್ ಎಷ್ಟು ಅಂತ ತಗೊಳ್ಳೋಣ. ಕಾರಿನ ಏಕರೂಪ ಜವ, ಕಾರಿನ ಏಕರೂಪ ಜವ, ಕಾರಿನ ಏಕರೂಪ ಜವ ಸೇಮ್ ಇರುತ್ತದು, ಎಕ್ಸ್ ಕಿಲೋಮೀಟರ್ ಪರ್ ಗಂಟೆ ಎಷ್ಟು ಆಗಿರುತ್ತೆ. ಹೌದು. ಆಮೇಲೆ ಸಿಯಿಂದ ಬಿಗೆ ಚಲಿಸಲು ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೆ ಅಂತಂದರೆ n ಸೆಕೆಂಡ್ ಅಂತ ನಾವು ಬರ್ಕೊಳ್ಳೋಣ. ಕಾರು ಯಾವುದು ಸಿ ಬಿಂದುವಿನಿಂದ ಬಿ ಬಿಂದುವಿಗೆ ಚಲಿಸಲು ತೆಗೆದುಕೊಂಡ ಕಾಲ ಅಥವಾ ಸಮಯ, ಎಷ್ಟಂತ ತಗೊಳ್ಳೋಣ ನಾವು? n ಸೆಕೆಂಡ್ ಅಂತ ತಗೊಳ್ಳೋಣ. ಎಷ್ಟು? n ಸೆಕೆಂಡ್. ಇಲ್ಲಿಂದ ಕಾರು ಇಲ್ಲಿಯವರೆಗೆ ಅಂದರೆ ಸಿ ಬಿಂದುವಿನಿಂದ ಬಿ ಬಿಂದುವಿಗೆ ಬರಲಿಕ್ಕೆ ತೆಗೆದುಕೊಳ್ಳುವಂಥ ಸಮಯ n ಸೆಕೆಂಡ್ ಅಂತಂದೀವಿ. ಹಾಗಾದರೆ ದೂರ ಎಷ್ಟಾಗತ್ತೆ? ದೂರ ಕಂಡುಹಿಡಿಬೋದಲ್ಲ? ದೂರ ಕಂಡುಹಿಡಿಬೇಕು ಅಂತಂದರೆ ಸಿ ಇಂದ ಬಿಗಿರುವಂಥ ದೂರ ಇಸ್ ಈಕ್ವಲ್ ಟು, ಸೂತ್ರ ಏನಂದೀವಿ ನಾವು? ಕಾಲ ಇಂಟು ಜವ. ಎಷ್ಟಾಗತ್ತೆ ನೋಡಿ ಇಲ್ಲಿ. ಕಾಲ ಅಂತಂದರೆ ಎಷ್ಟು ತೊಗೊಂಡಿವಿ ನಾವು? n ಅಂತ ತೊಗೊಂಡಿವಿ. ಜವ ಅಂತಂದರೆ ಎಕ್ಸ್ ಅಂತ ತೊಗೊಂಡಿವಿ. ಅಂದರೆ ಇದು nx ಅಂತ ಐತಲ್ಲ. ಸಿ ಇಂದ ಬಿಗಿರುವಂಥ ದೂರ nx, ಡಿ ಇಂದ ಸಿಗಿರುವಂಥ ದೂರ 6x. ವೆರಿ ಇಂಪಾರ್ಟೆಂಟ್, ಇಲ್ಲಿ ಗಮನಿಸಬೇಕು. ಈಗ ಇದರಲ್ಲಿ ನಾವು ಫಸ್ಟ್ ಚಿಕ್ಕ ತ್ರಿಭುಜನ ತಗೊಳ್ಳೋಣ. ಇದರಲ್ಲಿ ಚಿಕ್ಕ ತ್ರಿಭುಜ ABC ತಗೊಳ್ಳೋಣ. ತ್ರಿಭುಜ ABC ನೋಡಿ, ತ್ರಿಭುಜ ABC ಇದನ್ನು ತಗೊಳ್ಳೋಣ. ಇದರಲ್ಲಿ ಅಭಿಮುಖ ಅಪಾನ್ ಪಾರ್ಶ್ವ ಅಂತಂದರೆ ಟ್ಯಾನ್ ತೀಟ ತಗೊಳ್ಳೋಣ ನಾವು. ಟ್ಯಾನ್ ತೀಟ ಇಸ್ ಈಕ್ವಲ್ ಟು, ಅಭಿಮುಖ ಅಂತಂದರೆ ಇಲ್ಲಿ AB ಆಗಿದೆ, ಪಾರ್ಶ್ವ ಅಂತಂದರೆ ಇಲ್ಲಿ BC ಆಗಿದೆ. ಟ್ಯಾನ್ ಇಲ್ಲಿ ತೀಟಾ ಅಂತಂದ್ರೆ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಟ್ಯಾನ್ 60 ಡಿಗ್ರಿ, ಇದು 60 ಡಿಗ್ರಿ. ಇಲ್ಲಿ ಎ ಬಿ ಅಂತಂದ್ರೆ ಗೋಪುರದ ಎತ್ತರ ನಮಗೆ ಗೊತ್ತಿಲ್ಲ ಅಂತಂದ್ರೆ ಅದನ್ನು H ಅಂತ ತಗೊಳ್ಳೋಣ. ಗೋಪುರದ ಎತ್ತರ ಎಷ್ಟು ತಗೊಳ್ಳೋಣ ನಾವು? H. ಇಲ್ಲಿ BC ಅಂತಂದ್ರೆ ನಮಗೆ NX ಅಂತ ಕೊಟ್ಟಿದ್ದಾರೆ. ಇಲ್ಲಿ AB ಅಂತಂದ್ರೆ H ಆಗುತ್ತಲ್ಲ, H ಅಂತ ಬರ್ದೀನಿ. BC ಅಂತಂದರೆ NX ಅಂತ ಆಯಿತು. ಇಲ್ಲಿ ಟ್ಯಾನ್ 60 ಅಂತಂದರೆ ಬೆಲೆ ಎಷ್ಟೋದಕ್ಕೆ? ಟ್ಯಾನ್ 60 ಅಂತಂದರೆ √3. ಟ್ಯಾನ್ 60 ಅಂದರೆ ಬೆಲೆ ಎಷ್ಟು? √3. ಟ್ಯಾನ್ 60 ಅಂದರೆ √3 ಇಸ್ ಈಕ್ವಲ್ ಟು ಇದು H/NX. ಈಗ ಓರೆ ಗುಣಾಕಾರ ಮಾಡೋಣ. ಇದಕ್ಕೆ ಓರೆ ಗುಣಾಕಾರ ಮಾಡಿದರೆ √3 ಇಂಟು NX ಇಸ್ ಈಕ್ವಲ್ ಟು H ಅಂತ ಆಗುತ್ತೆ. H ಅಂತಂದರೆ √3 NX ಅಂತ. H ವ್ಯಾಲ್ಯೂ ಇದು. ಓಕೆನಾ? H ವ್ಯಾಲ್ಯೂ ಗೊತ್ತಾಯಿತು. H ಅಂತಂದರೆ √3 NX ಅಂತ ಆಯಿತು. ಓಕೆ. ಈಗ ದೊಡ್ಡ ತ್ರಿಭುಜವನ್ನು ತಗೊಳ್ಳೋಣ ನಾವು. ABD ಈ ತ್ರಿಭುಜ ತಗೊಂಡಿವಿ ಅಂತಂದರೆ ತ್ರಿಭುಜ ABD ಈ ತ್ರಿಭುಜದಲ್ಲಿ ಅಭಿಮುಖ ಬಾಹು ಅಂತಂದರೆ AB ಆಗುತ್ತೆ, ಪಾರ್ಶ್ವ ಬಾಹು ಇದು DB ಅಂತ ಆಗುತ್ತೆ. ಹಾಗಾಗಿ ಇಲ್ಲಿ ಟ್ಯಾನ್ ತೀಟಾವನ್ನು ತೆಗೆದುಕೊಳ್ಳೋಣ. ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಅಂತಂದರೆ AB ಆಯಿತು, ಪಾರ್ಶ್ವ ಬಾಹು ಅಂತಂದರೆ DB ಅಂತ ಆಗುತ್ತೆ. ಟ್ಯಾನ್ ಇಲ್ಲಿ ತೀಟಾ ಅಂತಂದರೆ ಎಷ್ಟು ಕೊಟ್ಟಿದ್ದಾರೆ? 30 ಡಿಗ್ರಿ ಅಂತದೆ. ಹಾಗಾಗಿ ಇಲ್ಲಿ ಟ್ಯಾನ್ ತೀಟಾ ಬದಲಾಗಿ ನಾವು 30 ಡಿಗ್ರಿ ಅಂತ ಬರ್ಕೊಳ್ತೀವಿ. AB ಅಂತಂದರೆ H ಆಗಿದೆ.
ಎ ಬಿ ಅಂತಂದರೆ ಎಚ್. ಡಿ ಬಿ ಅಂದರೆ ಎಷ್ಟಾಗತ್ತೆ ನೋಡಿ, ಡಿ ಬಿ ಅಂತಂದ್ರೆ 6x ಪ್ಲಸ್ ಎನ್ ಎಕ್ಸ್. ಯಾಕಂದರೆ ಡಿ ಬಿನಲ್ಲಿ 2 ಪಾರ್ಟ್ ಅದಾವೆ ಇದ್ರಾಗ, ಡಿ ಸಿ ಮತ್ತು ಸಿ ಬಿ. ಹಾಗಾಗಿ ಇಲ್ಲಿ ಇವು 2 ಪಾರ್ಟನ್ನು ಕೂಡಿಸೋಣ ನಾವು. 6x ಪ್ಲಸ್ ಎನ್ ಎಕ್ಸ್ ಅಪಾನ್ 6x ಪ್ಲಸ್ ಎನ್ ಎಕ್ಸ್. ಟ್ಯಾನ್ 30 ಡಿಗ್ರಿ ಅಂತಂದರೆ 1/√3 ಅಂತ ಗೊತ್ತು ನಮಗೆ. ಟ್ಯಾನ್ 30 ಅಂತಂದರೆ 1/√3 ಇಸ್ ಈಕ್ವಲ್ ಟು ಇದು ಎಚ್ ಅಪಾನ್ 6x ಪ್ಲಸ್ ಇದು ಎನ್ ಎಕ್ಸ್. ಓಕೆ, ಈಗ ಒರೆ ಗುಣಾಕಾರ ಮಾಡಿಬಿಡ್ಲೆ. ಇದನ್ನು ಒರೆ ಗುಣಾಕಾರ ಮಾಡಿದರೆ ಹಿಂಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತೀವಿ. ಒರೆ ಗುಣಾಕಾರ ಮಾಡಿದರೆ ಇದು 6x ಪ್ಲಸ್ ಇದು ಎನ್ ಎಕ್ಸ್ ಇಸ್ ಈಕ್ವಲ್ ಟು ಎಚ್ ಇಂಟು √3 ಅಥವಾ √3 ಇಂಟು ಎಚ್ ಅಂತ ಬರೆಯೋಣ. ನಾವು ಮೊದಲಿಗೆ ಎಚ್ ಬೆಲೆಯನ್ನು ಕಂಡುಹಿಡಿದೀವಿ. ನಾವು ಎಚ್ ಬೆಲೆ ಎಷ್ಟಾಗಿದೆ ಅಂತಂದರೆ ನಾವು ಮೊದಲಿಗೆ ಎಚ್ ಬೆಲೆ ಕಂಡುಹಿಡಿದೀವಿ. ಎಚ್ ಇಸ್ ಈಕ್ವಲ್ ಟು √3 ಎನ್ ಎಕ್ಸ್ ಅಂತದಲ್ಲ, ಅದಕ್ಕೆ ಎಚ್ ಬದಲಾಗಿ √3 ಎನ್ ಎಕ್ಸ್ ಅಂತ ಬರಿತೀವಿ. √3 ಮತ್ತು ಇದು √3 ಎನ್ ಎಕ್ಸ್ ಅಂತ ಬರ್ಕೊಳ್ತೀವಿ. ಇದು ಅಂದರೆ ಸೇಮ್ ಆಯಿತು. ಯಾವುದು 6x ಪ್ಲಸ್ ಎನ್ ಎಕ್ಸ್. ಓಕೆ, ನೆಕ್ಸ್ಟು ಇದು 6x ಪ್ಲಸ್ ಎನ್ ಎಕ್ಸ್ ಆಯಿತು ಇಸ್ ಈಕ್ವಲ್ ಟು √3ಇಂದ ಗುಣಾಕಾರ ಮಾಡಿದರೆ √3 ಇಂಟು √3 ಅಂದರೆ 3 ಆಯಿತು. ಇದು ಎನ್ ಎಕ್ಸ್. ಓಕೆನಾ, ನೆಕ್ಸ್ಟ್ ಎನ್ ಎಕ್ಸ್ ಈ ಸೈಡ್ ತೊಗೊಂಡು ಬರಲಿ. ನೆಕ್ಸ್ಟ್ ನೋಡಿ 6x ಇಸ್ ಈಕ್ವಲ್ ಟು ಇದು 3nx. ಈ ಪ್ಲಸ್ ಎನ್ ಎಕ್ಸ್ ರೈಟ್ ಸೈಡ್ ತಂದರೆ ಮೈನಸ್ ಎನ್ ಎಕ್ಸ್ ಅಂತ ಆಗುತ್ತೆ. ಇಲ್ಲಿ 6x ಆಯಿತು ಇಸ್ ಈಕ್ವಲ್ ಟು ಇದರಲ್ಲಿ 3nx ಮೈನಸ್ 1x ಅಂತಂದರೆ 2nx ಅಂತ ಆಯ್ತಲ್ಲ, 2nx ಆಯಿತು. ಇದರಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯಿತು, 2 1 2 3 6 ಆಯಿತು. ಅಂದರೆ 3 ಇಸ್ ಈಕ್ವಲ್ ಟು ಎನ್ ಅಂತ. ದೇರ್ ಫೋರ್ ಎನ್ ಇಸ್ ಈಕ್ವಲ್ ಟು 3. ಎನ್ ಅಂದರೆ ಏನಂತ ತೊಗೊಂಡಿವಿ ನಾವು, ಸಿಯಿಂದ ಬಿಗೆ ಬರಲಿಕ್ಕೆ ಕಾರು ತೆಗೆದುಕೊಳ್ಳುವ ಸಮಯ. ಹಾಗಾಗಿ ದೇರ್ ಫೋರ್ ಸಿ ಬಿಂದುವಿನಿಂದ ತೆಗೆದುಕೊಳ್ಳುವ ಸಮಯ ಎಷ್ಟು? ಎನ್ ಅಂದರೆ 3 ಸೆಕೆಂಡ್, 3 ಸೆಕೆಂಡ್ ಅಂತ ಆಗುತ್ತೆ. ಓಕೆ, 3 ಸೆಕೆಂಡ್. ಓಕೆ, ಈಸಿ ಇದೆನಾ? ಈಗ ನಾವು 16ನೇ ಸಮಸ್ಯೆಯನ್ನು ಬಿಡಿಸೋಣ. ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಅಧ್ಯಾಯ 12ರಲ್ಲಿ ಬರುವಂಥ ಕೊನೆಯ ಲೆಕ್ಕ ಇದು. 16ನೇ ಸಮಸ್ಯೆ ವೆರಿ ಇಂಪಾರ್ಟೆಂಟ್ ಸಮಸ್ಯೆ, ಸರಳವಾಗಿದೆ. ಇಲ್ಲಿ ಗೋಪುರವೊಂದರ ಪಾದದಿಂದ 4 ಮೀಟರ್ ಮತ್ತು 9 ಮೀಟರ್ ದೂರದಲ್ಲಿ ಒಂದೇ ಸರಳ ರೇಖೆಯ ಮೇಲಿನ ಬಿಂದುಗಳ ಮೇಲಿನ ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನಗಳು ಪರಸ್ಪರ ಪೂರಕಗಳಾಗಿವೆ. ಹೇಗೆ ಅಂತಂದ್ರೆ, ಎ ಬಿ ಅನ್ನೋದು ಒಂದು ಗೋಪುರ. ಈ ಗೋಪುರದಲ್ಲಿ ಇಲ್ಲಿ ಡಿ ಮತ್ತು ಸಿ ಇವು 2 ಬಿಂದುಗಳದಾವ. ಇವು 2 ಬಿಂದುಗಳು ಈ ಗೋಪುರದಿಂದ, ಈ ಪಾದದಿಂದ ಒಂದೇ ಸರಳ ರೇಖೆ ಮೇಲೆ ಅದಾವೆ. ಇವು ಒಂದೇ ಸರಳ ರೇಖೆ ಮೇಲೆ ಅದಾವ. ಜೊತೆಗೆ ಇಲ್ಲಿ ಉಂಟಾಗುವಂಥ ಕೋನಗಳು ಪರಸ್ಪರ ಪೂರಕ ಕೋನಗಳಾಗಿರ್ತಾವೆ. ಪೂರಕ ಕೋನಗಳು ಅಂತಂದ್ರೆ ಗೊತ್ತಲ್ಲ, 2 ಕೋನಗಳ ಮೊತ್ತ 90 ಡಿಗ್ರಿ ಆಗಿರ್ಬೇಕಂತ ಹೇಳಿ ನಾವು ಕಲ್ತೀವಿ. ಹಾಗಾಗಿ ಇಲ್ಲಿ ಉಂಟಾಗುವಂಥ ಕೋನ, ಸಿ ಬಿಂದುವಿನಲ್ಲಿ ಉಂಟಾದಂಥ ಕೋನಕ್ಕೆ ತೀಟಾ ಅಂತ ತಗೊಂಡ್ರೆ, ಡಿ ಬಿಂದುವಿನಲ್ಲಿ ಉಂಟಾದಂಥ ಕೋನಕ್ಕೆ 90 ಡಿಗ್ರಿ ಮೈನಸ್ ತೀಟಾ ಅಂತ ತಗೊಳ್ತೀವಿ. ಯಾಕಂದರೆ ಇವೆರಡು ಪೂರಕ ಕೋನಗಳು ಅಂತ ಹೇಳಿದ್ದೀವಿ. ಹಾಗಾದರೆ ಈ ಗೋಪುರದ ಎತ್ತರ 6 ಮೀಟರ್, ಎ ಬಿ ಅಂತಂದ್ರೆ 6 ಮೀಟರ್ ಅಂಥೇಳಿ ನಾವು ಪ್ರೂವ್ ಮಾಡಬೇಕು. ಇಲ್ಲಿ ಈ ಬಿಂದುವಿನಿಂದ, ಗೋಪುರದ ಪಾದದಿಂದ ಒಂದು ಬಿಂದು ಎಷ್ಟು ದೂರ ಇದೆ ಅಂತಂದರೆ 4 ಮೀಟರ್. ಇದು ಮೀಟರ್ ಅಂತ ಆಗಬೇಕು, 4 ಮೀಟರ್ ಆಗಿದೆ. ಹಾಗೆಯೇ ಬಿ ಬಿಂದುವಿನಿಂದ ಡಿಗಿರುವಂಥ ದೂರ ಎಷ್ಟು? 9 ಮೀಟರ್ ಆಗಿದೆ. ಓಕೆನಾ? ಹಾಗಾಗಿ ಈ ಎ ಬಿ ಎಷ್ಟು ಅಂತಂದರೆ ಗೋಪುರದ ಎತ್ತರ 6 ಮೀಟರ್ ಅಂಥೇಳಿ ನಾವು ಪ್ರೂವ್ ಮಾಡಬೇಕಾಗಿದೆ. ಇಲ್ಲಿ ಎ ಬಿ ಅನ್ನೋದು ಗೋಪುರದ ಎತ್ತರ ಅಂತ ತಗೊಳ್ಳೋಣ. ಎ ಬಿ ಇದಕ್ಕೆ ಗೋಪುರದ ಎತ್ತರ ಅಂತ ತಗೊಳ್ಳೋಣ. ಗೋಪುರದ ಎತ್ತರ
ಗೋಪುರದ ಎತ್ತರ h ಆಗಿರಲಿ ಅಂತ ಬರ್ಕೊಳ್ಳೋಣ. ಓಕೆನಾ? ಆಮೇಲೆ ಫಸ್ಟು ಸಣ್ಣ ತ್ರಿಭುಜವನ್ನು ತೆಗೆದುಕೊಳ್ಳೋಣ. ತ್ರಿಭುಜ ಎ ಬಿ ಸಿಯಲ್ಲಿ ತ್ರಿಭುಜ ಎ ಬಿ ಸಿ ಕನ್ಸಿಡರ್ ಮಾಡೋಣ. ತ್ರಿಭುಜ ಎ ಬಿ ಸಿಯಲ್ಲಿ ನೋಡಿ, ಇದು ತೀಟಾ ಅಂತ ಕೊಟ್ಟಾರೆ. ಅಭಿಮುಖ ಬಾಹು ಎ ಬಿ ಅದನ್ನು ಎಚ್ ಅಂತ ತಗೊಂಡಿವಿ. ಪಾರ್ಶ್ವ ಬಾಹು ಬಿ ಸಿ 4 ಮೀಟರ್ ಅಂತ ಆಗಿದೆ. ಅದಕ್ಕೆ ನಾವು ಇಲ್ಲಿ ಟ್ಯಾನ್ ತೀಟಾನು ಯೂಸ್ ಮಾಡ್ಬೋದಲ್ಲ. ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಅಂತಂದರೆ ಎ ಬಿ ಅಪಾನ್ ಪಾರ್ಶ್ವ ಬಾಹು ಬಿ ಸಿ ಅಂತ ತಗೊಳ್ತೀವಿ. ಇದರಲ್ಲಿ ಟ್ಯಾನ್ ತೀಟಾ ಅಂತಂದರೆ ಎಷ್ಟು ಕೊಟ್ಟಿದ್ದಾರೆ? ತೀಟಾ ಅಂದರೆ ತೀಟಾನೇ ಇದೆಯಲ್ಲ. ಓಕೆ, ಇಷ್ಟೇ ಬರ್ಕೊಳ್ಳೋಣ. ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಎ ಬಿ ಅಂತಂದರೆ ಎಚ್ ಆಗಿದೆ. ಎ ಬಿ ಅಂದರೆ ಎಚ್, ಬಿ ಸಿ ಅಂತಂದರೆ 4 ಮೀಟ್ರ್ ಅದ. ಬಿ ಸಿ ಅಂದರೆ ಎಷ್ಟು? 4 ಮೀಟರ್. ಓಕೆ, ಇದು ಇಷ್ಟಿರಲಿ. ಟ್ಯಾನ್ ತೀಟಾ ಅಂತಂದರೆ ಎಚ್ ಅಪಾನ್ 4 ಅಂತ ತಗೊಳ್ಳೋಣ ನಾವು. ಓಕೆ, ನೆಕ್ಸ್ಟ್ ಇನ್ನೊಂದು ತ್ರಿಭುಜ ತೆಗೆದುಕೊಳ್ಳೋಣ. ಇಲ್ಲಿ ಇನ್ನೊಂದು ತ್ರಿಭುಜ ಯಾವುದು? ಎ ಬಿ ಡಿ ತಗೊಳ್ಳೋಣ. ತ್ರಿಭುಜ ಎ ಬಿ ಡಿಯಲ್ಲಿ ಇಲ್ಲಿಯೂ ಸಹ ಅಭಿಮುಖ ಬಾಹು ಎ ಬಿ ಆಗುತ್ತೆ, ಪಾರ್ಶ್ವ ಬಾಹು ಡಿ ಬಿ ಅಂತಾಗತ್ತೆ. ನಮಗೆ ಇಲ್ಲಿ ಕೋನ ಅಂತಂದ್ರೆ 90 ಡಿಗ್ರಿ ಮೈನಸ್ ತೀಟಾ ಅಂತ ಕೊಟ್ಟಿದ್ದಾರೆ. ಅದಕ್ಕಾಗಿ ಟ್ಯಾನ್ ತೀಟನೇ ಯೂಸ್ ಮಾಡ್ಕೊಳ್ಳೋಣ. ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ತೀಟಾ ಅಂತಂದರೆ ಎಷ್ಟಿದೆ? ಇದು 90 ಮೈನಸ್ ತೀಟಾ ಅಂತ. ಹಾಗಾಗಿ ಇಲ್ಲಿ ಟ್ಯಾನ್ 90 ಡಿಗ್ರಿ ಮೈನಸ್ ತೀಟಾ ಅಂತ ತಗೊಳ್ತೀನಿ. ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಅಂತಂದರೆ ಎ ಬಿ, ಅಭಿಮುಖ ಬಾಹು ಇದರಾಗ ಎ ಬಿ, ಪಾರ್ಶ್ವ ಬಾಹು ಡಿ ಬಿ ಆಗಿರುತ್ತೆ. ಇಲ್ಲಿ ಟ್ಯಾನ್ 90 ಮೈನಸ್ ತೀಟಾ ಇದರ ಪೂರಕ ಅಂತಂದರೆ ಏನಾಗುತ್ತೆ? ಕಾಟ್ ತೀಟಾ ಅಂತ ಆಗುತ್ತೆ. ಹಾಗಾಗಿ ಇಲ್ಲಿ ಟ್ಯಾನ್ 90 ಮೈನಸ್ ತೀಟಾ ಅಂತಂದರೆ ನಾನು ಕಾಟ್ ತೀಟಾ ಅಂತ ಬರೀತೀನಿ. ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಎ ಬಿ ಎಚ್ ಆಗಿದೆ. ಇಲ್ಲಿ ಡಿ ಬಿ ಅಂತಂದರೆ ಇದು ಕಂಪ್ಲೀಟಾಗಿ ಕೊಟ್ಟರೆ ಎಷ್ಟು? 9 ಮೀಟರ್. ಇದು 9 ಮೀಟರ್ ಅಂತ ತಗೊಂಡಿನಿ. ಕಾಟ್ ತೀಟಾ ಇದ್ರ ವಿಲೋಮ 1/tan ಆಗುತ್ತೆ. ಅದಕ್ಕಾಗಿ ಈ ಕಾಟ್ ತೀಟಾ ಅಂತಂದ್ರೆ 1/tan ತೀಟಾ ಅಂತ ಬರ್ಕೊಳ್ಳ. 1/tan ತೀಟಾ ಇಸ್ ಈಕ್ವಲ್ ಟು ಇದು h/9 ಅಂತ ಆಯಿತು. ನೆಕ್ಸ್ಟ್ ನೋಡಿ, 1/tan ತೀಟಾ ಅಂದರೆ ಎಷ್ಟಿದೆ? ಇಲ್ಲಿ h/4 ಅಂತದಲ್ಲ. ಹಾಗಾಗಿ ಇಲ್ಲಿ h/4 ಅಂತ ಬರೀತೀನಿ. ಇಸ್ ಈಕ್ವಲ್ ಟು ಇದು h/9. ಓಕೆ, h/9. ಇದಕ್ಕೆ ವ್ಯುತ್ಕ್ರಮ ಮಾಡಿಬಿಡ್ಲಿ. 1 ಇಂಟು h/4 ಅಂತಂದರೆ 4/h ಅಂತ ಆಗುತ್ತೆ. ಇಸ್ ಈಕ್ವಲ್ ಟು ಇದು h/9. 1 ಇಂಟು 4 ಅಂದರೆ 4 ಆಯಿತು. ಅಪಾನ್ h ಇಸ್ ಈಕ್ವಲ್ ಟು h/9. ಒರೇ ಗುಣಾಕಾರ ಮಾಡೋಣ. h ಇಂಟು h ಅಂತಂದ್ರೆ h ಸ್ಕ್ವಯರ್ ಅಂತ ಆಯಿತು. 4 ಇಂಟು 9 ಇದು ಗುಣಾಕಾರ. ಸ್ಕ್ವೇರ್ದು ರೂಟ್ ಹಾಕಿಬಿಡ್ತೀರಿ, ಯಾಕಂದ್ರೆ ಇವೆಲ್ಲ ವರ್ಗ ಸಂಖ್ಯೆಗಳೇ ಅದಾವೆ. ಸ್ಕ್ವೇರ್ದು ರೂಟ್ ಹಾಕಿಬಿಟ್ರೆ 4 ಸ್ಕ್ವೇರ್ ರೂಟ್ ಆಫ್ 9 ಅಂತ, ಸ್ಕ್ವೇರ್ ರೂಟ್ ಆಫ್ 4 ಇಂಟು 9 ಅಂತ ಆಯಿತು. h ಇಸ್ ಈಕ್ವಲ್ ಟು 4 ವರ್ಗಮೂಲ 2, 9 ವರ್ಗಮೂಲ 3 ಅಂದರೆ h ಇಸ್ ಈಕ್ವಲ್ ಟು ಎಷ್ಟು ಐತೆ? 2 3 6 ಮೀಟರ್. h ಅಂತಂದ್ರೆ ಏನಂದೀವಿ ನಾವು? ಗೋಪುರದ ಎತ್ತರ ಅಂತ ಹೇಳಿದ್ದೀವಿ. ಗೋಪುರದ ಎತ್ತರ h ಅಂತ ಹೇಳಿವಿ. ಇಲ್ಲಿ ಏನಂತ ಪ್ರೂವ್ ಮಾಡಬೇಕಾಗಿದೆ ನಾವು? ಗೋಪುರದ ಎತ್ತರ 6 ಮೀಟ್ರ್ ಅಂಥೇಳಿ ಸಾಧಿಸಬೇಕಾಗಿದೆ. ಅಂದರೆ ಇಲ್ಲಿ ನಾವು ಸಾಧಿಸಿದ್ದೆಷ್ಟು? 6 ಮೀಟ್ರ್. ದೇರ್ ಫೋರ್ ಗೋಪುರದ ಎತ್ತರ ಎಷ್ಟು? 6 ಮೀಟ್ರ್ ಆಗಿದೆ. 6 ಮೀಟ್ರ್ ಆಗಿದೆ. ಓಕೆ, ಈಸಿ ಇದೆನಾ?